ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದು ಕೇಕ್ ಅಂತ. ಹೌದು, ಆದರೆ ಇದು ಮೈದಾಯಿಂದ ಮಾಡಿರುವಂಥ ಕೇಕ್ ಅಲ್ಲ, ಮತ್ತು ಓವೆಲ್ ಇಲ್ದಲೇ ಮಾಡಿರುವಂಥ ಕೇಕ್ ಇದು. ರವೆಯಿಂದ ಮಾಡಿರುವಂಥ ಕೇಕ್ ಇದು. ಮೊಟ್ಟೆ ಕೂಡ ಉಪಯೋಗಿಸ್ದಲೇ, ಓವೆಲ್ ಇಲ್ದಲೇ, ಮೈದಾ ಇಲ್ಲದೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನೇತ್ರ ಅಡುಗೆ ಮನೆಗೆ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆಯಲ್ಲ. ಹೌದು, ಇದು ರವೆಯಿಂದ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ ನೋಡಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ನಾನಿದು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೀವು ದಪ್ಪ ರವೆ ಕೂಡ ಹಾಕ್ಕೋಬೋದು, ಆದರೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಅಂದರೆ ಪೌಡರ್ ರೀತಿ ಮಾಡ್ಕೋಬೇಕು. 1 ಕಪ್ ರವೆ ಮತ್ತು 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು ಇನ್ನೊಂದು ಕಪ್ ರವೆ ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 2 ಕಪ್ ರವೆ ಹಾಕ್ಕೊಂಡಿದ್ದೀನಿ. ನೋಡಿ, 2 ಕಪ್ ರವೆ ಮತ್ತು 1 ಬೌಲು ಸಕ್ಕರೆ. ಇಲ್ಲಿ ಮೆಜರ್ಮೆಂಟಲ್ಲಿ 2 ಕಪ್ಪು ರವೆಗೆ 1 ಕಪ್ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಇನ್ನೂ ಹಾಕ್ಕೋಬೋದು. ಸ್ವೀಟ್ ಇಷ್ಟೇ ಆದರೆ ಸಾಕು. ನೋಡಿ, ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನ ಪೌಡರ್ ಮಾಡ್ಕೊಂಬರ್ತಾ ಇದ್ದೀನಿ. ಇವಾಗ ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ 2 ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ಬೇಕು. ಯಾವ ರೀತಿ ಅಂದರೆ ಹಿಟ್ಟೆಲ್ಲ ಯಾವ ರೀತಿಯಾಗಿರುತ್ತೆ ನೋಡಿರಿ, ಈಗ ಸಾಫ್ಟಾಗಿ ನೋಡಿ ಈ ರೀತಿಯಾಗಿರಬೇಕು. ಹಿಟ್ಟೆಲ್ಲ ಯಾವ ರೀತಿಯಾಗಿ ಇದಿರುತ್ತೆ ನೋಡಿ, ಈ ರೀತಿಯಾಗಿ ಇದು ಪೌಡರ್ ಮಾಡ್ಕೋಬೇಕು. ಈಗ ಅದು ಪೌಡರ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ. ಇಲ್ಲಿ 1 ಬೌಲ್ ನಾನು ಹಾಲು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ರೂಮ್ ಟೆಂಪರೇಚರಿಂದಿದು ಹಾಲು. 1 ಬೌಲ್ ಹಾಲು ಮತ್ತು 1 ಬೌಲು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾವೇನು ಇವಾಗ ಪೌಡರ್ ಮಾಡ್ಕೊಂಬಂದಿದ್ವಲ್ಲ ರವೆನ, ಆ ರವೆನ ಮತ್ತು ಸಕ್ಕರೆದು ಪೌಡರ್ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಅದರೊಳಗೆ ಇನ್ನೊಂದು ಸ್ವಲ್ಪ ಐತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಒಂದು ಸ್ವಲ್ಪನೂ ಗಂಟಿಲ್ದಿರ ಇರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟು ಇರಬಾರ್ದು, ಎಲ್ಲೂ ಉಂಡುಂಡೆ ಥರ ದಪ್ಪ ಎಲ್ಲಿ ಇರಬಾರ್ದು. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಇದಾಗಬೇಕು. ಎಲ್ಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡೋಣ. ಭಾಳ ಚೆನ್ನಾಗಿರುತ್ತೆ. ಇದನ್ನು ನಾವು ಮಾಡ್ತಾ ಇರೋದು ಓವೆಲ್ ಇಲ್ದಲೇ, ಮತ್ತು ಕುಕ್ಕರಲ್ಲೂ ಕೂಡ ಅಲ್ಲ, ಬರೀ ಇದರಲ್ಲಿ ಬಾಣಲಿಯಲ್ಲಿ ನಾವು ಮಾಡ್ತಾ ಇರೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯೆಲ್ಲ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಮನೇಲೂ ಅಷ್ಟೇ, ನಮ್ಮ ಮಕ್ಕಳು ಇಬ್ಬರೂ ತುಂಬ ಚೆನ್ನಾಗಿತ್ತು ಅಂತೇಳಿ ಇಷ್ಟಪಟ್ಟು ತಿಂದರು. ನಮಗೂ ಕೂಡ ಇಷ್ಟ ಆಗುತ್ತೆ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತೇಳಿ. ಭಾಳ ಚೆನ್ನಾಗಿರುತ್ತೆ. ಈ ರೀತಿಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ 1 ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಕೇಕ್ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಹಾಕಿದ ಮೇಲೆ ನಾನು 1 ಸ್ಪೂನ್ ಇಲ್ಲಿ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ವಿನೆಗರ್ ಕೂಡ ನೀವು ಹಾಕ್ಕೋಬೋದು. ಅದೊಂದು ಸ್ವಲ್ಪ ಹುಳಿ ಪ್ರಮಾಣ ಒಂಚೂರು ಎಲ್ಲರೂ ಇತ್ತಂದರೆ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಸ್ವೀಟ್ನಲ್ಲಿ. ಈ ರೀತಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಗಟ್ಟಿ ಇರಬೇಕು, ಮತ್ತು ತೆಳುವಾಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ಈ ಅದಕ್ಕಿರಬೇಕು. ಇವಾಗ ನಾನಿಲ್ಲಿ ಬಾದಾಮಿನ ಈ ರೀತಿಯಾಗಿ ಚಿಕ್ಕಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಭಾಳ ಚೆನ್ನಾಗಿರುತ್ತೆ. ಇವಾಗ ನಾನು 1 ಸ್ಪೂನು ಬೇಕಿಂಗ್ ಸೋಡಾ, 1 ಸ್ಪೂನು ಬೇಕಿಂಗ್ ಪೌಡರು 2 ಹಾಕ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸಲ್ಲಿ ನೀವು ಇನ್ನೂ ಟ್ಯೂಟಿ ಫ್ರೂಟಿ ಇದ್ರೂ ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಬಾದಾಮಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಇದರತ್ತೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸಾಫ್ಟಾಗಿ ಇದಾಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟು ಗಟ್ಟಿ ಇರಬೇಕು, ಮತ್ತು ತೆಳುವಾಗಿ ಮಾಡ್ಕೊಂಡ್ರೆ ಅಷ್ಟು ಇದಿರಲ್ಲ. ಇವಾಗ ನಾನು ಕೇಕ್ ಟಿನ್ ತೊಗೊತಾ ಇದ್ದೀನಿ. ಕೇಕ್ ಟಿನ್ನಿಗೆ 1 ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗೆಲ್ಲ ಹಚ್ಕೋಬೇಕು. ಎಲ್ಲ ಕಡೆಗೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡಿಕೊಂಡು ಅದಕ್ಕೆ ಇವಾಗ ಒಂದು ಬಟರ್ ಪೇಪರ್ ಇದ್ದರೆ ಈ ರೀತಿ ಬಟರ್ ಪೇಪರ್ ಇದ್ದರೆ ಸರಿ, ಇಲ್ಲಾಂದರೆ ವೈಟ್ ಪೇಪರ್ನೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬಟರ್ ಪೇಪರ್ ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ನಿಮಗೆ ಅದ್ರ ಮೇಲೆ ಹಿಟ್ಟು ಹಾಕ್ಕೊಳ್ಳಿ. ಇವಾಗ ನಾವು ಎಣ್ಣೆ ಹಚ್ಕೊಂಡಿರ್ತೀವಲ್ಲ, ಬಟರ್ ಪೇಪರು ಇಲ್ಲ ಅಂದರೆ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಹಿಟ್ಟಿನ ಮೇಲೇ ನಾನು ಒಂದು ಚಾಕ್ಲೇಟ್ ಕೇಕ್ ಮಾಡಿರೋದು ತೋರಿಸಿದೆ ರೆಸಿಪಿಯಲ್ಲಿ, ಅದರಲ್ಲಿ ಹಾಕಿ ತೋರಿಸಿದ್ದೀನಿ ನೋಡಿ. ಆ ರೆಸಿಪಿಯಲ್ಲಿ ಇವಾಗ ಹಿಟ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗೆಲ್ಲ ಸ್ಪ್ರೆಡ್ ಆಗಂಗೆ ಮಾಡಿಕೊಂಡು ಅದು ಹಿಟ್ಟು ತೆಗೆದ್ರೆ ಇದು ಸರಿ ಆಗುತ್ತೆ. ನೋಡಿ, ಈ ರೀತಿಯಾಗೆಲ್ಲ ಅದ್ರ ಮೇಲೆ ಬಟರ್ ಪೇ ಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ನಾನು ಎಣ್ಣೆ ಹಾಕಿ ಈ ರೀತಿಯಾಗೆಲ್ಲ ಚೆನ್ನಾಗಿ ಹಚ್ತಾ ಇದ್ದೀನಿ. ಇವಾಗ ಇದು ಇಷ್ಟ ಆದರೆ ಸಾಕು. ಇವಾಗ ನಾವೇನು ಮಾಡಿ ಇಟ್ಕೊಂಡಿದ್ವಲ್ಲ ರವೆದು, ಅದನ್ನೆಲ್ಲ ಈ ರೀತಿಯಾಗಿ ಹಾಕ್ಕೊಳ್ಳೋಣ.
ನೋಡಿ ಇಷ್ಟು ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಏನು ಇಲ್ದಂಗೆ ಚೆನ್ನಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಈ ರೀತಿಯಾಗಿ. ನೋಡಿ ಇಷ್ಟ ಆಗಿದೆ. ನೋಡಿ ಇಷ್ಟ ಆಗಿದೆ. ಇವಾಗ ಒಂದು ಸತಿ ಮೇಲಿಂದ ಕೆಳಗಡೆ ಒಂದು ಸ್ವಲ್ಪ ಟಕ್ ಮಾಡೋಣ. ಇವಾಗ ನೋಡಿ ನಾನಿಲ್ಲಿ ಬಾದಾಮಿ ಹಾಕಿದ್ದೆ ಫಸ್ಟಿಗೆ. ಇವಾಗ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ ನೋಡಿ ಗೋಡಂಬಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇದು ಯಾವ್ದು ನಿಮಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ನಾನಿವಾಗ ಗೋಡಂಬಿ ಹಾಕಿ ಮತ್ತು ದ್ರಾಕ್ಷಿ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಾಕೋದ್ರಿಂದ ಡ್ರೈ ಫ್ರೂಟ್ಸು. ಮತ್ತು ನಾನು ಚೆರಿ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ಗೆ ಹಾಕ್ಕೊಳ್ಳಿ. ಭಾಳ ಚೆನ್ನಾಗಾಗುತ್ತೆ ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ. ಇದನ್ನೆಲ್ಲ ಈ ರೀತಿಯಾಗಿ ಇಷ್ಟಿಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಸತಿ ಹಿಂಗೆ ಮೇಲಿಂದ ಕೆಳಗೆ ಈ ರೀತಿಯಾಗಿ ಮಟ್ಟಕ್ಕೆ ಮಾಡಿದರೆ ಅದು ಬಬಲ್ಸ್ ಇದ್ದರೆ ಎಲ್ಲ ಇದಾಗುತ್ತೆ ಅಂತ ಅಷ್ಟೇ, ಸೆಟ್ ಆಗುತ್ತೆ ಅಂತ. ಮೊದಲೇ ನಾನು ಗ್ಯಾಸ್ ಆನ್ ಮಾಡಿ ನಾನು ಈಗ ಇದನ್ನು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿ ಒಳನ ಬಿಸಿ ಆಗಿದೆ ನೋಡಿ. ಈಗ ಅದನ್ನ ಇಡ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇವಾಗ ಕೈಗೆ ಸುಟ್ಬಿಡುತ್ತೆ. ನಾನು ಇಲ್ಲಿ ಕೆಳಗಡೆ ಉಪ್ಪಾಗಲಿ ಮತ್ತೊಂದು ಏನೂ ಹಾಕಿಲ್ಲ. ಮತ್ತು ನಾನು ಕುಕ್ಕರಲ್ಲಿ ಕೂಡ ಮಾಡ್ತಾಯಿಲ್ಲ. ನೋಡಿ ಇವಾಗ ಮುಚ್ಚೋಣ, ಇದು ಮುಚ್ಚಿಡೋಣ. ಇದನ್ನು ನಾನು ಕರೆಕ್ಟಾಗಿ 25ರಿಂದ 30 ನಿಮಿಷ ನಾನು ಬೇಯಿಸೋಕ್ಕೆ ಬಿಡ್ತಾ ಇರೋದು ಲೋ ಫ್ಲೇಮಲ್ಲಿ. ಅಂದರೆ ತುಂಬ ಉರಿ ಕಮ್ಮಿನೂ ಇಲ್ಲ ಮತ್ತು ಜಾಸ್ತಿನೂ ಇಲ್ಲ, ಮೀಡಿಯಮ್ ಫ್ಲೇಮಲ್ಲೇ ನಾನು ಇದು ಮಾಡ್ತಿರೋದು. ನೋಡಿ ಆಗಿದೆ. ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. 25ರಿಂದ 30 ನಿಮಿಷ ಇದನ್ನು ನಾನು ಬೇಯಿಸೋಕ್ಕೆ ಬಿಟ್ಟಿರೋದು. ನೋಡಿ ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲೂ ಕೂಡ ಅಂಟ್ತಾ ಇಲ್ಲ. ನಮ್ಮ ಕೇಕ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ರವೆಯಿಂದ ಮಾಡಿರೋದು ಅಂತ ನಂಬಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಾಗಿದೆ ಈ ಕೇಕು. ಈ ರೀತಿಯಾಗಿ ತಣ್ಣಗಾಗಕ್ಕೆ ತನಕ ಬಿಡಬೇಕು. ಈ ರೀತಿ ತಣ್ಣಗಾದ್ಮೇಲೆ ಸೈಡಿಂದ ಎಲ್ಲ ಅದನ್ನು ಈ ರೀತಿ ಬಿಡಿಸ್ಕೊತ ಹೋಗಬೇಕು. ಬಿಸಿ ಇದ್ದಾಗಲೇ ಮಾಡಿದರೆ ನಮ್ಮ ಕೈಗೆ ಇದಾಗುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ಇದು ಮಾಡಬೇಕು. ಇಲ್ಲಿ ನಾವು ಮೇಲೆ ಪೇಪರ್ ಹಾಕಿ ಕೆಳಗಡೆ ಬಟರ್ ಪೇಪರ್ ಹಾಕಿದ್ದೀವಲ್ಲ, ಅದನ್ನೆಲ್ಲ ಈ ರೀತಿಯಾಗಿ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಸಖತ್ತಾಗಿದೆಯಲ್ಲ. ಈ ರೆಸಿಪಿ ನಿಮ್ಗೆ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರ್ರಿ. ಒಮ್ಮೆ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿಯಾಗಿ ಟ್ರೈ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.